ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಗರಿಗರಿಯಾಗಿರುವಂಥ ಚಕ್ಲಿ ಮಾಡ್ತಾಯಿದ್ದೀವಿ. ಇದನ್ನು ಮೊದಲ ಸತಿ ಮಾಡ್ತಿರೋರು ಕೂಡ ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಹಾಗೂ ತುಂಬ ಸಿಂಪಲ್ ಸ್ಟೆಪ್ಸ್ ಇದೆ. ಚಕ್ಲಿ ಅಂತೂ ತುಂಬಾ ಗರಿಯಾಗಿ ಮತ್ತು ರುಚಿಯಾಗಿ ಆರೋಗ್ಯವಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಅರ್ಧ ಕಪ್ನಷ್ಟು ಉದ್ದಿನಕಾಳು ತೊಗೋತಾ ಇದ್ದೀನಿ. ಅಷ್ಟೇ ಕ್ವಾಂಟಿಟಿಯಲ್ಲಿ ನಾವು ಮತ್ತೆ ಅರ್ಧ ಕಪ್ನಷ್ಟು ಹೆಸರು ಬೇಳೆ ಕೂಡ ತೊಗೋಬೇಕು. ಉದ್ದಿನಕಾಳು ಮತ್ತು ಹೆಸರುಬೇಳೆ ಸೇರಿದರೆ 1 ಕಪ್ ಅಷ್ಟು ಆಗುತ್ತೆ. ಇದೆರಡನ್ನೂ ಒಂದು 2-3 ಸತಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅದನ್ನು ತೊಳೆದಾದ್ಮೇಲೆ ನೀರನ್ನೆಲ್ಲ ಸೋರಿಸಿ ಎತ್ತಿಟ್ಕೊಳ್ಳೋಣ. ಈಗ ಇದನ್ನು ಕುಕ್ಕರ್ನಲ್ಲಿ ಹಾಕೋತಾ ಇದ್ದೀನಿ. ಕುಕ್ಕರ್ನಲ್ಲಿ ಹಾಕ್ಕೊಂಡಾದ್ಮೇಲೆ ಅದು ಬೇಯೋ ಅಷ್ಟು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಬೇಕು. ತುಂಬ ಜಾಸ್ತಿ ನೀರು ಹಾಕ್ಕೊಬಾರ್ದು. ಆ ಬೇಳೆಗಳೆಲ್ಲ ಮುಳ್ಕೋ ಅಷ್ಟಾದರೆ ಸಾಕು. 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4-5 ಸತಿ ವಿಸಿಲ್ ಹಾಕ್ಸ್ಕೊಳ್ಳೋಣ. 4-5 ವಿಸಿಲ್ ಹಾಕ್ಸ್ಕೊಂಡಿರೋದ್ರಿಂದ ಬೇಳೆಗಳೆಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ನೀರು ಕೂಡ ಹದವಾಗಿದೆ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಈ ರೀತಿ ಪರ್ಫೆಕ್ಟಾಗಿ ಬೇಯಿಸ್ಕೋಬೇಕು. ಬೇಳೆ ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಈಸಿಯಾಗಿ ಸ್ಮ್ಯಾಶ್ ಆಗ್ತಿದೆ. ಹದವಾಗಿ ಬೇಯಿಸಿರುವಂಥ ಬೇಳೆಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಸುಮಾರು ಸಣ್ಣ ಕಪ್ನಲ್ಲಿ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಸ್ವಲ್ಪ ರುಬ್ಬಿದ ಮೇಲೆ ಇನ್ನು ನೀರು ಬೇಕು ಅನಿಸಿದ್ರೆ ಆಗಲೂ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಬೇಳೆಗಳ ಪೇಸ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಈಗ ನಾವು ಇದಕ್ಕೆ 3 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ನೀವು ಯಾವ ಥರದ್ದು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಬೋದು. ಮನೇಲಿ ರೊಟ್ಟಿ ಮಾಡೋ ಅಕ್ಕಿ ಹಿಟ್ಟಾರು ಯೂಸ್ ಮಾಡ್ಬೋದು, ಇಲ್ಲ ಅಂಗಡೀಲಿ ಸಿಗೋ ಅಕ್ಕಿ ಹಿಟ್ಟಾರನ್ನು ಯೂಸ್ ಮಾಡ್ಬೋದು. ಈಗ ನೆಕ್ಸ್ಟಲ್ಲಿ ನಾನು ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ನಷ್ಟು ಕ್ರಷ್ ಮಾಡ್ಕೊಂಡಿರುವಂಥ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. ಮತ್ತು ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 2 ಸ್ಪೂನಷ್ಟು ತುಪ್ಪ, ಇದೆಲ್ಲನೂ ಹಾಕಿ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾವು ಒಂದು 2 ಸ್ಪೂನಷ್ಟು ಕರಗಿರುವಂಥ ತುಪ್ಪ ಯೂಸ್ ಮಾಡಿದ್ದೀವಿ. ನೀವು ಬೇಕಿದ್ದರೆ ಆಯಿಲ್ ಅಥವಾ ಬೆಣ್ಣೆ ಅಥವಾ ಡಾಲ್ಡಾನು ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಬೋದು. ಚಕ್ಲಿ ತುಂಬ ನಾದ್ಕೊಂಡು ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ನಾದೋದ್ರಿಂದ ಚಕ್ಲಿ ಒಡೆಯೋದಿಲ್ಲ. ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಲಿಲ್ಲ ಅಂದರೆ ಕೆಲವೊಂದು ಸತಿ ಎಣ್ಣೆಗೆ ಹಾಕಿದ ತಕ್ಷಣ ಚಕ್ಲಿ ಒಡೆದೋಗ್ಬಿಡುತ್ತೆ. ನೋಡಿ, ಇಲ್ಲಿ ಎಷ್ಟು ಸಾಫ್ಟಾಗಿ ಮತ್ತು ಸ್ಮೂತಾಗಿ ಚಕ್ಲಿ ಇಟ್ಟು ಹದವಾಗಿ ಕಲಿಸ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು. ಇದು ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಹೆವಿ ಬಾಟಮ್ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಮೀಡಿಯಮಿಂದ ಲೋ ಹೀಟ್ಗೆ ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಈ ಥರ ಚಕ್ಲಿ ಮೌಲ್ಡ್ಗೆ ನಾದಿಟ್ಕೊಂಡಿರುವಂಥ ಚಕ್ಲಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು ಶೀಟ್ ಮೇಲೆ ಚಕ್ಲಿನ ಹೊತ್ಕೊಬೇಕು. ಈ ರೀತಿ ಹಾಕೋದ್ರಿಂದ ನಾವು ಎಣ್ಣೆಗೆ ಹಾಕುವಾಗ ಈಸಿಯಾಗಿ ಹಾಕ್ಬೋದು. ಚಕ್ಲಿ ಹಿಟ್ಟಿನ ಚೆನ್ನಾಗಿ ಹದವಾಗಿ ಕಲಿಸ್ಕೊಂಡಿರೋದ್ರಿಂದ ಚಕ್ಲಿ ಕೂಡ ಪರ್ಫೆಕ್ಟಾಗಿ ಬರ್ತಾ ಇದೆ. ಈ ರೀತಿ ಚಕ್ಲಿ ಎಲ್ಲನೂ ಒತ್ತಿ ರೆಡಿಯಾಗಿ ಇಟ್ಕೋಬೇಕು. ಚಕ್ಲಿ ಮಾಡುವಾಗ ಅದು ಕಟ್ ಮಾಡಿದಾಗ ಅದರದ್ದು ಪ್ರೆಸ್ ಮಾಡಿ ಲಾಕ್ ಮಾಡಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಚಕ್ಲಿ ಓಪನ್ ಆಗುತ್ತೆ. ಫ್ಲೇಮ್ನ ಮೀಡಿಯಮಿಂದ ಲೋ ಹೀಟಲ್ಲೇ ಇಟ್ಕೊಬೇಕು. ಚಕ್ಲಿನ ಈಗ ಒಂದೊಂದಾಗಿ ಹಾಕ್ಕೊತ ಬರಬೇಕು. ಚಕ್ಲಿ ಹಾಕಿದ್ದು ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಬಾರ್ದು, ಒಂದು 2-3 ನಿಮಿಷ, ಇಲ್ಲಾಂದರೆ ಚಕ್ಲಿ ಎಲ್ಲ ಒಡೆದೋಗ್ಬಿಡುತ್ತೆ. ನಿಧಾನಕ್ಕೆ ಒಂದೊಂದಾಗಿ ಈ ರೀತಿ ತಿರುಗಿಸ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು. ನೋಡೋಕ್ಕೆ ಆಮೇಲೆ ಚಕ್ಲಿ ಬೆಂದಿದೆ ಅನಿಸುತ್ತೆ, ಅದರ ಒಳಗಡೆ ಇನ್ನೂ ಬೆಂದಿರೋಲ್ಲ. ಹಾಗಾಗಿ ಮೀಡಿಯಮ್ ಹೀಟ್ನಲ್ಲೇ ಚಕ್ಲಿ ಬೇಯಿಸ್ಕೊಬೇಕು. ಗರಿಗರಿಯಾಗಿರೋ ಹಾಗೆ ಒಳ್ಳೆ ಕಲರ್ ಇರುವಂಥ ಚಕ್ಲಿ ರೆಡಿಯಾಗಿದೆ. ನೆಕ್ಸ್ಟ್ ಒತ್ತಿಟ್ಕೊಂಡಿರುವಂಥ ಚಕ್ಲಿನೂ ಕೂಡ ಹಾಕಿ ಬೇಯಿಸ್ತಾ ಇದ್ದೀನಿ. ಫಸ್ಟ್ ನಾವು ಚಕ್ಲಿನ ಎಣ್ಣೆಗೆ ಹಾಕಿದಾಗ ದೊಡ್ಡ ದೊಡ್ಡ ಬಬಲ್ಸ್ ಇರುತ್ತೆ. ಬೇಯ್ತಾ ಅದು ಸ್ವಲ್ಪ ಸಣ್ಣಗೆ ಆಗ್ತಾ ಬರುತ್ತೆ. ಚಕ್ಲಿ ಹಿಟ್ಟನ್ನ ಕಲಿಸುವಾಗ ಒಂದು ಸ್ವಲ್ಪನೂ ಕೂಡ ನೀರು ಹಾಕ್ಕೊಳ್ದಲ್ಲೇ ಕಲಿಸಿದ್ದೀವಿ. ಏನು ನಾವು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಿ ಅದೇ ಇದರಲ್ಲಿ ಕಲಿಸ್ಕೊಂಡಿದ್ದೀನಿ. ಹಾಗಾಗಿ ನಾವೇನು ಎಕ್ಸ್ಟ್ರಾ ನೀರೇನು ಹಾಕ್ಕೊಂಡಿಲ್ಲ. ನಾವೇನು ಮೆಷರ್ಮೆಂಟ್ನ ಯೂಸ್ ಮಾಡಿದ್ದೀವಿ ಅದೇ ರೀತಿ ನೀವು ಕೂಡ ಮಾಡಿದರೆ ಪರ್ಫೆಕ್ಟಾಗಿ ಗರಿಗರಿಯಾಗಿರೋ ಚಕ್ಲಿ ರೆಡಿ ಆಗುತ್ತೆ. ನೋಡಿ, ಅದರ ಕಲರ್ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ವಲ್ಪನೂ ಕೂಡ ಚಕ್ಲಿ ಎಣ್ಣೆ ಕುಡಿದಿಲ್ಲ, ಅಷ್ಟು ಗರಿಗರಿಯಾಗಿ ಚೆನ್ನಾಗಿ ಬಂದಿದೆ. ಈ ರೀತಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವು ಚಕ್ಲಿ ಮನೆಯಲ್ಲೇ ಮಾಡ್ಕೊಬೋದು. ಫಸ್ಟ್ ಟೈಮ್ ಮಾಡೋರಿಗೂ ಕೂಡ ಇದು ತುಂಬಾ ಈಸಿ ಸ್ಟೆಪ್ಸ್ ಅಂತಲೇ ಹೇಳ್ಬೋದು. ನನಗೆ ಚಕ್ಲಿ ಮಾಡೋಕ್ಕೆ ಬರಲ್ಲ ಅನ್ನೋ ಟೆನ್ಷನ್ನೇ ಬೇಡ. ಈ ರೀತಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಚಕ್ಲಿ ಬರುತ್ತೆ.
ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.